ಇನ್ನು ಬಳ್ಳಾರಿ ಬಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಬಿಮ್ಸ್ಗೆ ದಾಖಲಾಗಿದ್ದಂತ ಮೂವರಿಗೆ ಇಲಿ ಜ್ವರ ಕಾಣಿಸಿಕೊಂಡಿದೆ. ಇಲಿ ಜ್ವರ ಪತ್ತೆ ಬಗ್ಗೆ ಬಿಮ್ಸ್ ನಿರ್ದೇಶಕರಿಂದ ಮಾಹಿತಿ ಸಿಗ್ತಾ ಇದೆ. ಬಿಮ್ಸ್ ಡೈರೆಕ್ಟರ್ ಡಾಕ್ಟರ್ ಗಂಗಾಧರ್ ಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನವೆಂಬರ್ 9ನೇ ತಾರೀಕು ಜಿಲ್ಲಾಸ್ಪತ್ರೆಯಲ್ಲಿ 7 ಗರ್ಭಿಣಿಯರಿಗೆ ಸಿಸೇರಿಯನ್ ಆಗಿತ್ತು. 7 ಬಾಣಂತಿಯರ ಪೈಕಿ 4 ಬಾಣಂತಿಯರು ಅದರಲ್ಲಿ ಸಾವನ್ನಪ್ತಾರೆ. ಇನ್ನುಳಿದ 3 ಬಾಣಂತಿಯರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆದಿರುವಂತಹ ಬಾಣಂತಿಯರು ಇವರೆಲ್ಲರೂ ಕೂಡ ಸದ್ಯ ಇಬ್ಬರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಮತ್ತೋರ್ವ ಬಾಣಂತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೋಡಿ, ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗಿತ್ತು. ಇದು ಐಬಿ ಡ್ರಿಪ್ಸ್ ನಲ್ಲಿ ಸಮಸ್ಯೆ ಆಗಿದೆ ಅಂತಾನೂ ಕೂಡ ಮಾಹಿತಿಗಳು ಬಂತು. ಇದೀಗ ನೋಡೋದಕ್ಕೆ ಹೋದ್ರೆ ಮತ್ತೆ 3 ಇಲಿ ಜ್ವರ ಕಾಣಿಸಿಕೊಳ್ತಾ ಇದೆ. ಬಿಮ್ಸ್ನ ನಿರ್ದೇಶಕರೇ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಡೈರೆಕ್ಟರ್ ಡಾಕ್ಟರ್ ಗಂಗಾಧರ್ ಗೌಡ ಅಂತ. ನವೆಂಬರ್ 9ನೇ ತಾರೀಕು ಜಿಲ್ಲಾಸ್ಪತ್ರೆಯಲ್ಲಿ 7 ಗರ್ಭಿಣಿಯರಿಗೆ ಸಿಸೇರಿಯನ್ ಆಗಿತ್ತು. ನಾರ್ಮಲ್ ಡೆಲಿವರಿ ಅಲ್ಲ, ಸಿಸೇರಿಯನ್ ಆಗಿತ್ತು. 7 ಬಾಣಂತಿಯರ ಪೈಕಿ 4 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಸರ್, ನಾವು ಹೋಗಿರೋದು ಚೆನ್ನಾಗಿದ್ದು ಸರ್. ಆರಾಮಾಗಿ ಮನೆಯಲ್ಲಿ ಊಟ ಮಾಡ್ಕೊಂಡೇ ಹೋಗಿರೋ ಸರ್. ನಾವು ಹೋದ ನಂತರ ಅವರು ಇನ್ನು BP ಜಾಸ್ತಿ ಇದೆ, 142 ಇದೆ ಅಂತ ಹೇಳಿದಕ್ಕೆ ಇನ್ನು ಅಡ್ಮಿಟ್ ಆಗಿಬಿಡೋದೇ ಬೆಟ್ರ್ ಅಂತೇಳಿ ಹೋಗಿದ್ದು ಸರ್. ನಾವು ಅಲ್ಲಿಗೆ ಹೋದರೆ ಅವ್ರೇನು ಹೇಳಿದ್ರು, BP ಜಾಸ್ತಿ ಐತೆ, ನೀವು ಈ ಥರ ಇರಲ್ಲ ಅಂತಂದರೆ ಡಾಕ್ಟ್ರೂ ಬೈದರು ಸರ್. ನಮಗೇನು ತಿರುಗಿ ಮಾತಾಡೋಕ್ಕೂ ಏನಿರಲಿಲ್ಲ. ಇನ್ನೂ ಒಂದು ನಮ್ಮದು ಏನಿತ್ತು ಅಂದರೆ ಡೆಲಿವರಿ ಡೇಟು ಇನ್ನೂ ಲೇಟ್ ಆಗಿತ್ತು ಸರ್. 15 ಮೇಲೇ ಹೇಳಿದ್ರು ಸರ್. ಹಂಗಾಗಿ ಇನ್ನು ಅಲ್ಲಿಗೆ ಹೋದ ನಂತರ ಇನ್ನು ಸಿಸರಿಂಗ್ ಆಗಿಬಿಡುತ್ತೆ ಡೆಲಿವರಿ ಅಂತ ಹೇಳಿದ್ರು ಸರ್. ಇನ್ನು ಆಗುತ್ತಲ್ಲ ಅಂತ ನಾವು ಸುಮ್ಮನೆ ಹೋಗಿ ಅಡ್ಮಿಟ್ ಮಾಡ್ಕೊಂಡ್ವಿ, ಬೈಸ್ಕೊಂಡ್ವಿ. ಆಮೇಲೆ 10 ಗಂಟೆ ಸುಮಾರು ಲಾಸ್ಟ್ ಪೇಷೆಂಟು ನಂದಿನಿ ಅಂತ ಹೇಳಿದರು. 10 ಗಂಟೆ ಸುಮಾರು ಸಿಸರಿಂಗ್ ಆಯಿತು. ಮಗನು ತಾಯಿ ಇಬ್ಬರೂ ಚೆನ್ನಾಗಿದ್ದರು. ಆಮೇಲೆ ಹೊರಗಡೆ ಬಂದ್ವಿ 11:30 ಸುಮಾರು ಬಂದು ನಾವು ಊಟ ಮಾಡಿ ಖುಷಿಯಾಗಿ ಊಟ ಮಾಡಿದ್ವಿ. ಆರೋಗ್ಯವಾಗಿ ತಾಯಿ ಇದ್ದಾಳೆ, ಮಗು ಇದೆ ಅಂತೇಳಿ. ಮಗುನೊಂದೇ 1 ಅವರ್ ICUನಲ್ಲಿ ಏನೋ ಇಡ್ತಾರಂತೆ ಸರ್, ಸಿಸರಿಂಗ್ ಆದ ಮಕ್ಕಳನ್ನ. ಅಲ್ಲೊಂದೇ ಇಟ್ಟು ಬಂದಿದ್ವಿ. ಇಬ್ಬರು ಚೆನ್ನಾಗೇ ಇದ್ದರು ಸರ್. 12:30 ಸುಮಾರಿಗೆ ಕಾಲ್ ಬಂತು ಸರ್. ಸೀರಿಯಸ್ ಆಗಿದೆ ಅಂತಂದರೆ ಕಾಲ್ ಬಂತು ಸರ್. ನಮಗೆ ಕಾಲ್ ಬರತ್ತಲ್ಲ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ BP ಜಾಸ್ತಿ ಐತೆ ಕಡಿಮೆ ಐತೆ ಅನ್ಕೊಂತ ಡಾಕ್ಟರ್ಸ್ ಭಾಳ ಒದ್ದಾಡ್ತಾ ಇದ್ರು ಸರ್. ಆಗಲೇ ಇವ್ರು ನಮ್ಮ ಚಿಕ್ಕಮ್ಮವರೆಲ್ಲ ಖುಷಿ ಬಿದ್ದುಬಿಟ್ಟಿದ್ದಾರೆ. ನಮಗೆ ಅಲ್ಲಿಗೆ ಹೋದ್ರೆ ಇನ್ನು ಕೈಕಾಲು ಆಡ್ತಲ್ಲ, ಏನು ಮಾತಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಒಂದು ½ ಅವರ್ ಆದಮೇಲೆ ಒಂದು 4-5 ಸೈನ್ ತೊಗೊಂಡ್ರು. ಎಲ್ಲ ಖಾಲಿ ಪೇಪರ್ ಮೇಲೆ ಸೈನ್ಗಳು ತೊಗೊಳ್ಳೋದು, ಅದ್ರ ಮೇಲೆ ಏನೂ ಬರ್ದಿರಲ್ಲ. ಅದ್ಮೇಲೆ ಸೈನ್ಗಳು ತೊಗೊಂಡ್ರು. ಆಮೇಲೆ ಹೇಳ್ಕೊಬಾರ್ದು ಸರ್, ಅದ್ರ ಕತೆ ಹೇಳ್ಕೊಳಂಗಿಲ್ಲ. ಸಾಯೋದೊಂದೇ ನಿಂತ್ಕೊಂಡತ್ತೆ ಅಷ್ಟೇ. ಈಗ ನಾವು ಏನಂದ್ರೆ ಮಕ್ಕಳು ಜೋಪಾನ ಮಾಡೋಕೆ ಇದೀವಿ ಅಷ್ಟೇ. ನಾವೀಗ ಅದು ಹೇಳ್ತೀನಲ್ಲ ಸರ್, ನೈಟ್ ಎಲ್ಲ ಹಿಂಗೆ ಇದ್ದಂಗೆಲ್ಲ ಸ್ವಲ್ಪ ಹಾಲು ಕಾಸೋದು, ಕುಡಿಸೋದು, ತೂಗೋದು, ಮಗಲ್ಸೋದು, ಇದೇ ಥರ ಮಾಡ್ತಾಯಿದ್ದೀನಿ ಸರ್. ಎಷ್ಟು ಹತ್ರ ಯಾರು ಯಾವ ಸಮಾಧಾನ ಮಾಡ್ತಾರೆ ಸುಮ್ಮನೆ ಆಗಲ್ಲ. ನಾನು ಹೋಗಿ ಸಮಾಧಾನ ಮಾಡಿದ್ರೆ ಸುಮ್ಮನೆ ಆಗುತ್ತೆ. ದುಃಖ, ಸಂತೋಷ ಅನ್ನೋದಿಲ್ಲ ಸರ್. ಅಷ್ಟು ಆಸೆ ಇತ್ತು ನಮಗೆ. 8 ವರ್ಷಕ್ಕೆ ನಿಂತ್ಕೊಂಡಿದೆ, 8 ವರ್ಷಕ್ಕೆ ನಿಂತ್ಕೊಂಡಿದೆ ಅಂತ. ಚೆನ್ನಾಗಿದ್ಲು ಸರ್. ಅವತ್ತೆಲ್ಲ ಕೆಲಸ ಮಾಡಿದಾಳು ಅವಳು. ದಿನದಾಗ 9 ತಿಂಗಳ ಬಿದ್ರು ಕೂಡ ಅವಳು ಒಂದಿನ ಮಲಗಿಲ್ಲ. ಹಂಗೆ ನೀರು ತಂದು ಹಾಕ್ತಿದ್ಲು, ಕೆಲಸ ಮಾಡ್ತಿದ್ಲು ಅವಳು. ಎಲ್ಲ ಹೇಳ್ಕೊಬಾರ್ದು ಸರ್, ಅದ್ರ ಕತೆ ಹೇಳ್ಕೊಳಂಗಿಲ್ಲ. ಸಾಯೋದೊಂದೇ ನಿಂತ್ಕೊಂಡತ್ತೆ ಅಷ್ಟೇ ಸರ್. ಈಗ ನಮಗಾಗಿದೆ ಈ ಥರ ಒಂದು ಜೀವನ ಇನ್ನೊಬ್ಬರಿಗೆ ಬಯಸೋದು ಬೇಡ ಸರ್. ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಲಿ ಸರ್. ಬಾಣಂತಿಯರಿಗೆ ಫಸ್ಟು ನಮ್ಮ ಡಾಕ್ಟ್ರುಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತಂದರೆ, ಯಾರೇ ಪೇಷಂಟ್ ಬರಲಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ. ಅರ್ಧ ರೋಗ ಅಲ್ಲೇ ಕಮ್ಮಿ ಆಗುತ್ತೆ ಸರ್. ಯಾರೇ ಆಗಲಿ ಅದು. ನೀವು ಬಂದು ಅವ್ರನ್ನ ಬೈದರೆ ಏನಾಗುತ್ತೆ ಅಂದರೆ ಅವ್ರು ಟೆನ್ಷನ್ ತೊಗೊತಾರೆ. BP ಇಮಿಡಿಯೇಟ್ಲಾಗಿ ಎಲ್ಲರೂ ಜಾಸ್ತಿ ಆಗುತ್ತೆ ಸರ್. ಮೇನಾಗಿ ಪೇಷಂಟ್ಗಳು ಪ್ರೀತಿಯಿಂದ ಮತ್ತು ಬೇಕಾದ್ರೆ ದುಡ್ಡು ತಿನ್ನಲಿ ಸರ್. 1,000 ಇಲ್ಲ 2,000 ತಿನ್ನಲಿ, ಅದು ನಮಗೆ ಪ್ರಶ್ನೆ ಅಲ್ಲ. ನಮಗೆ ಜೀವ. ನಮಗೆ ಜಿಲ್ಲಾಸ್ಪತ್ರೆಯಿಂದ ಸುಮಾರು 7 ಜನ ಬಾಣಂತಿಯರನ್ನ ಕಳಿಸಿದ್ರು ಹೆಚ್ಚಿನ ಚಿಕಿತ್ಸೆಗಾಗಿ. ಅದರಲ್ಲಿ ರೋಜಮ್ಮ 2ನೇ ದಿವಸ ನಮ್ಮ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ತುಂಬ ಬಹುಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿರ್ತಾರೆ. ಅವ್ರ ಜೊತೆ ಇವರು ಸುಮಯ್ಯ